ಡಿಸಿಎಂ ಮಾತನಾಡ್ತಾ ಇದ್ದಾರೆ. ನಾವು ಬರ್ತೇವೆ ಇವತ್ತು. ಇವನ್ ಬೇರೆ ನಮ್ಮ ಗೂಳಟಿ ಶೇಖರ್ ಅವ್ರು ಬೇರೆ ಏನೋ ಹೇಳಿದ್ದಾರೆ, ಅದು ಎಲ್ಲ ಚೆಕ್ ಮಾಡಿಸ್ತೀವಿ. ನನಗೆ ಅದು ಸತ್ಯಾಂಶ ಏನು ಗೊತ್ತಿಲ್ಲ. ಅವೆಲ್ಲ ಅಂಥ ಕೇಸ್ಗಳೆಲ್ಲ ನಾವೆಲ್ಲ ಚೆಕ್ ಮಾಡಿ ಮುಂದಕ್ಕೆ ನಾನು ಎಲ್ಲ ಚೇರ್ಮನ್ಗಳಿಗೂ ಕರೆದೊಂದು ಮೀಟಿಂಗ್ ಮಾಡೋಣ ಅಂತ ಇದ್ದೀವಿ. ನಾನು ಅವ್ರಿಗೆಲ್ಲ ಸ್ವಲ್ಪ ಪಾಠ ಹೇಳಬೇಕಾಗಿದೆ. ಈ ರೀತಿ ಎಲ್ಲ ಭಾಳ ಹುಷಾರಾಗಿರಬೇಕು ಅಂತೇಳಿ. ಸುಮ್ಮನೆ ಬಡ್ಡಿ ಆಸೆಗೆ ಕೆಲವು ಬ್ಯಾಂಕ್ಗಳಿಗೆಲ್ಲ ಲೋಕಲೆಲ್ಲ ಹಾಕ್ಬಿಟ್ಟು ತೊಂದರೆ ಆಗ್ತಾ ಇದೆ. ಅದಕ್ಕೆ ಮುಖ್ಯಮಂತ್ರಿಗಳು ಕೂಡ ಫೈನಾನ್ಸ್ ಅವ್ರಿಗೆಲ್ಲ ಏನು ಇನ್ಸ್ಟ್ರಕ್ಷನ್ ಕೊಡಬೇಕಲ್ಲ ಕೊಟ್ಟಿದ್ದಾರೆ. ಸೊ ಜಾಗೃತರಾಗಿ ಎಲ್ಲ ಚೇರ್ಮನ್ಗಳೆಲ್ಲ ಇರಬೇಕಾಗ್ತದೆ. ಇದೆಲ್ಲ ಹ್ಯಾಬಿಚುವಲ್ ಅಫೆಂಡರ್ಸ್ ಅಂತ ಕಾಣ್ತದೆ. ಇವೆಲ್ಲ ಇಂಥ ಕೆಲಸ ಮಾಡ್ತಾ ಇರೋದು. ಸಚಿವರುಗಳ ಗಮನಕ್ಕೆ ಬರದೇ ಅಧಿಕಾರಿ ವರ್ಗದಲ್ಲಿ ಈ ರೀತಿ ಆಗ್ತಾ ಇದೆಯಾ ಅಂತ ಆ ಥರ ಮಾಡೋಕ್ಕಾಗಲ್ಲ, ಆ ಥರ ಮಾಡಲೂಬಾರ್ದು. ಆಮೇಲೆ ಬೋರ್ಡ್ ರೆಸಲ್ಯೂಷನ್ ಹಿಂದೆ ಯಾವ ಹಣ ಕೂಡ ಈ ಥರ ಒಂದು ಬ್ಯಾಂಕಿಂದ ಇನ್ನೊಂದು ಬ್ಯಾಂಕ್ಗೆ ಆಗಲ್ಲ. ನಮ್ಮನ್ನು ಬಂದು ಎಷ್ಟೋ ಜನ ಕೇಳಿದ್ದಾರೆ, ನಮ್ಮ ಬ್ಯಾಂಕಿನ ಡೆಪಾಸಿಟ್ ಇಡಿ, ನಮ್ಮ ಬ್ಯಾಂಕಿನ ಡೆಪಾಸಿಟ್ ಇಡಿ ಅಂತ ನಮ್ಮನ್ನು ಬಂದು ಕೇಳಿದ್ದಾರೆ. ನಾನು ಇಲ್ಲ ಅಂತ ಅಲ್ಲ, ನಾನು ಪವರ್ ಮಿನಿಸ್ಟರ್ ಆಗಿದ್ದಾಗ ಬೇರೆ ಬೇರೆ ಇದ್ದಾಗ ಸಂದರ್ಭದಲ್ಲಿ ಅವರೆಲ್ಲ ಕೇಳಿದ್ದಾರೆ. ನಾವು ಇದಕ್ಕೆಲ್ಲ ಇನ್ವಾಲ್ವ್ ಮಾಡೋಕ್ಕೆ ಹೋಗ್ತಿರ್ಲಿಲ್ಲ. ಬಟ್ ಏನೇ ಆದರೂ ಬೋರ್ಡ್ ರೆಸಲ್ಯೂಷನ್ ಮಾಡಬೇಕು ಒಂದು. ಎರಡನೇದು ಡಿಪಾರ್ಟ್ಮೆಂಟ್ ACS ಸೆಕ್ರೆಟರಿಗಳು ಇರ್ತಾರೆ ಬೋರ್ಡಲ್ಲಿ. ಚಿಕ್ಕ ಬೋರ್ಡ್ ಆಗಲಿ ದೊಡ್ಡ ಬೋರ್ಡ್ ಆಗಲಿ ಅವರೆಲ್ಲ ಸೆಕ್ರೆಟರಿಗಳು ಇರ್ತಾರೆ. ಅವ್ರು ಸ್ವಲ್ಪ ಜವಾಬ್ದಾರಿಯಾಗಿ ಅವರೆಲ್ಲ ನಡ್ಕೊಳ್ತಾರೆ. ಬಟ್ ಇದಕ್ಕೆ ಭಾಳ ಸೀರಿಯಸ್ ಆಗಿ ಈಗಾಗಲೇ ಚೀಫ್ ಮಿನಿಸ್ಟ್ರು ಅದಕ್ಕೇನು ಬೇಕು ಎಲ್ಲ ಎನ್ಕ್ವೈರಿ ಆರ್ಡರ್ ಮಾಡಿದ್ದಾರೆ. SIT ಮಾಡಿದ್ದೀವಿ. ಜೊತೆಗೆ ಇಷ್ಟು ಕೋಟಿ ಆದಮೇಲೆ ನಾನು ಯಾವುದಾದ್ರು ಬ್ಯಾಂಕಲ್ಲಿ ಫ್ರಾಡ್ ಆದರೆ CBI ಆಟೋಮೆಟಿಕ್ಕಾಗಿ ಹೋಗ್ತದೆ. ಬಹುಶಃ ಅದು ಕೂಡ ಇನ್ವೆಸ್ಟಿಗೇಷನ್ ಅವರು ಕೂಡ ಮಾಡ್ತಾರೆ. ಮಾಹಿತಿನೂ ಬಂದಿದೆ, ದಾಖಲೆನೂ ಸಿಕ್ಕಿದೆ. ಅದು ಮುಂದಕ್ಕೆ ಮಾತಾಡ್ತೀವಿ. ಯಾರು ನನಗೇನು ಅವ್ರು ಮಾಡಿದಾರೋ ಬಿಟ್ಟಿದಾರೋ ಅದು ನನಗೆ ಸದ್ಯಕ್ಕೆ ನಾನು ಮಾತಾಡೋಕೆ ಹೋಗುದಿಲ್ಲ. ವಿಲ್ ಹ್ಯಾವ್ ಟು, ಯಾಕೆಂದ್ರೆ ಎಲ್ಲ ವಿಚಾರನೂ ನಾವು ತನಿಖೆಗೆ ಒಳಪಡಿಸ್ಬೇಕಾಗ್ತದೆ. ನಾಗೇಂದ್ರ ಅವರು ವಿವರಣೆ ಕೊಡುವಂತ ಸಂದರ್ಭದಲ್ಲಿ ನಿಗಮದ ಏನಾದ್ರು ಹೇಳಿದ್ರೆ ನಮ್ಮ ಗಮನಕ್ಕೆ ಬಂದಿರಲಿಲ್ಲ ಆ ವಿಚಾರಗಳನ್ನ ಏನಾದ್ರು ನಿಮ್ಮ ಹತ್ರ? ನಾಗೇಂದ್ರ ಅವರು ವಿವರಣೆ ಕೊಡಬೇಕಾದ್ರೆ ಈ ವಿಚಾರ ಗಮನದಲ್ಲಿ ಇಲ್ಲ ಆ ತರದ್ದು ಏನಾದ್ರು ಮಾಹಿತಿ ಸಚಿವರು ಗಮನಕ್ಕೆ ಬಾರ್ದಾನೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಆಗಿರ್ತಕ್ಕಂಥದ್ದು ಆ ಜವಾಬ್ದಾರಿಯನ್ನು ಇಲಾಖೆ ಸಚಿವರಿಗೆ ತಗೋಬೇಕಾದಂತ ಅವರು ನನ್ನ ಹತ್ರ ನಾನು ಪಾರ್ಟಿಗೆ ಎಂಬ್ರಾಸ್ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಅವರು ಚೀಫ್ ಮಿನಿಸ್ಟರ್ ಭೇಟಿ ಮಾಡಿ ನಾನೇ ವಾಲಂಟಿಯರ್ಗೆ ಸಬ್ಮಿಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನನ್ನೂ ಬಂದು ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಮೀಟಿಂಗಲ್ಲಿ ಏನಾಗಿಲ್ಲ. ನಾವು ವಾಸ್ತವಾಂಶ ಏನು ಅಂತ ಕೇಳ್ಕೊಡು ಅಷ್ಟೇ. ವಿ ಹ್ಯಾವ್ ನಾಟ್ ಆಸ್ಕ್ಡ್ ಹಿಮ್ ಟು ರಿಸೈನ್. ನಾವು ಮುಖ್ಯಮಂತ್ರಿನೂ ಆದೇಶ ಕೊಟ್ಟಿಲ್ಲ, ಮಾಧ್ಯಮದಲ್ಲಿ ಬಂದಿದ್ದೆಲ್ಲ ಸುಳ್ಳು, ಅವ್ರು ಆದೇಶ ಕೊಟ್ಟಿಲ್ಲ. ನಾವು ವಾಸ್ತವಾಂಶ ತಿಳ್ಕೊಬೇಕಲ್ಲ. ಬಟ್ ನಾವು ಪಾರ್ಟಿಗೆ ಎಂಬ್ರಾಸಿಂಗ್ ಆಗೋದು ಬೇಡ ಅನ್ನೋದು ಅವ್ರದ್ದು ಆಸೆ ಇದೆ. ಅದನ್ನು ಹೇಳಿದ್ರು. ನಾನಿಂತ ತೀರ್ಮಾನ ಮಾಡ್ತೀನಿ ಅಂತ ಹೇಳಿದ್ರು. ತಿರ್ಗಾ ಬಂದು ನಾನು ಭೇಟಿ ಮಾಡ್ಬೋದು. ಇಲ್ಲ, ಬೆಳಗ್ಗೆ ರಾಹುಲ್ ಗಾಂಧಿಯವರು ಕೋರ್ಟ್ ಕೇಸ್ ಇದೆಯಲ್ಲ, ಸೊ BJPಯವರು ಒಂದು ಸುಳ್ಳು ಕೇಸ್ ಹಾಕಿದ್ದಾರೆ. ಏನಪ್ಪ ಅಂದರೆ ಈಗ ಯತ್ನಾಳೇ ಹೇಳಿದ್ದು 2,500 ಕೋಟಿ CMಗಿದೆ ಅಂತ. ಆಮೇಲೆ ಕೆಲವು ಪೇಪರಲ್ಲಿ ಬಂದಿತ್ತು, ಈ ಇಡ್ಲಿ ವಡೆ ದೋಸೆ ಪೊಂಗಲು ಕಾಫಿ ಟೀ ಆಗ್ತಂಗೆ ಒಂದು ರೇಟ್ ಹಾಕಿದ್ರು ಪೇಪರು. ಅದನ್ನು ನಾವು ಅಡ್ವರ್ಟೈಸ್ಮೆಂಟ್ ಹಾಕಿದ್ದು. ನೀವೇನು ಹೇಳಿದ್ರಿ, ನಿಮ್ಗೇನು ಮಾಹಿತಿ ಬಂದಿದ್ದಲ್ಲ, ಆ ಮಾಹಿತಿ ಮೇಲೆ ನಾವು ಅಡ್ವರ್ಟೈಸ್ಮೆಂಟ್ ಹಾಕಿದ್ದು. ಅದರ ಮೇಲೆ ಅವರು ಆಯಿತು, ನನ್ನ ಮೇಲೆ ಸಿದ್ದರಾಮಯ್ಯವ್ರ ಮೇಲೆ ಹಾಕಲಿ, ನಾನು ಅಡ್ವರ್ಟೈಸ್ಮೆಂಟ್ ಕೊಟ್ಟು ನಾನು ಅಪೋಸಿಷನ್ ಲೀಡರ್ ಹಾಕಲಿ. ರಾಹುಲ್ ಗಾಂಧಿಗೂ ಇದಕ್ಕೇನು ಸಂಬಂಧ? ರಾಹುಲ್ ಗಾಂಧಿಯವರೇನು ACC ಪ್ರೆಸಿಡೆಂಟಾ? ಇಲ್ಲ ಅವರೇನೋ ಸಿಗ್ನೇಚರ್ ಹಾಕಿದ್ರಾ? ಇಲ್ಲ ಅವರೇನೋ ದುಡ್ಡು ಕೊಟ್ಟಿದ್ದ ಅಡ್ವರ್ಟೈಸ್ಮೆಂಟ್ಗೆ? ಇಲ್ಲ ಅವ್ರದ್ದೇನೋ ಫೋಟೋ ಹಾಕಿದ್ವಿ ನಾವು? ಏನೂ ಇಲ್ಲ. ನಾವು ಸುಮ್ಮನೆ BJPಯವ್ರು ಏನೋ ಹೆಸರು ಮಾಡಬೇಕು, ಒಂದಷ್ಟು ಹೆಸರು ಪ್ರಚಾರ ಮಾಡಬೇಕು ಅಂತ. ಹಂಗಾದ್ರೆ ನಾನು ಹೇಳ್ತೀನಲ್ಲ, ಈಗ ನಾನು ಮಾತಾಡಕ್ಕೆ ಹೋಗುದಿಲ್ಲ. ಆಮೇಲೆ ನಾವು ಮುಂದಕ್ಕೆ ಅದ್ರ ವಿಚಾರ ಎಲ್ಲ ನಾವು ಅದನ್ನೇ ಹಾಕಿದ್ದು. ಅವ್ರು ಏನು ಹೇಳಿದ್ರು ಅದನ್ನ ಪೇಪರ್ಗೆ ಹಾಕಿದ್ದು, ಅದನ್ನೇ ಹಾಕಿದ್ದು. ನಾವೇನು ಬೇರೆ ಏನು ಹಾಕಿದ್ದಿಲ್ಲ. ಇನ್ನು ಹಾಕ್ಲಿ ಬೇಕಾದ್ರೆ 40% ಕಮಿಷನ್ ಹೇಳಿದವ್ರು ಹಾಕ್ಲಿ, ತೋರಿಸ್ತೀವಿ ನಾವು 40% ಎಲ್ಲೆಲ್ಲಿ ಹೋಯ್ತು ಅಂತ ನಾವು ತೋರಿಸ್ತೀವಿ ಬೇಕಾದ್ರೆ. ಏನಿಲ್ಲ, ಅವರು 28 ಜನ ಲೋಕಸಭಾ ಸದಸ್ಯರು ಬಂದಿರ್ತಾರೆ. ಸಾಯಂಕಾಲ ಹೋಗ್ತಾರೆ 5 ಗಂಟೆಗೆ. ಅಷ್ಟರೊಳಗೆ ನಮ್ಮ ನೂತನವಾಗಿ MP ಗಳು ಆಮೇಲೆ ಕ್ಯಾಂಡಿಡೇಟ್ಗಳನ್ನ
ಒಂದು 10 ನಿಮಿಷ ಕಾಂಗ್ರೆಸ್ ಕಚೇರಿಗೆ ಬಂದು ಮೀಟ್ ಮಾಡಬೇಕು ಅಂತ ಒಂದು ರಿಕ್ವೆಸ್ಟ್ ಕಳಿಸಿದ್ದೀವಿ ನಾವು. ಎಸ್ ನಾಗೇಂದ್ರ ರಾಜೀನಾಮೆ ಈ ಬಗ್ಗೆ ಡಿಸಿಎಂ ಪ್ರತಿಕ್ರಿಯಿಸಿದ್ದಾರೆ. ರಾಜೀನಾಮೆ ಬಗ್ಗೆ ಸ್ಪಷ್ಟಪಡಿಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ್ದೇವೆ ಎಂದರು ಡಿಸಿಎಂ ಡಿಕೆಶಿ. ಸಚಿವ ನಾಗೇಂದ್ರ ರಾಜೀನಾಮೆ ಸಲ್ಲಿಸಿದ್ದಾರೆ. ಇದು ಡಿಸಿಎಂ ಡಿಕೆಶಿಯಿಂದ ಸ್ಪಷ್ಟನೆ ಸಿಗ್ತಾ ಇದೆ. ಸಿದ್ದರಾಮಯ್ಯ ಸರ್ಕಾರದ ಮೊದಲ ವಿಕೆಟ್ ಪತನವಾಗಿದ್ದು ವಾಲ್ಮೀಕಿ ನಿಗಮದ ಅವ್ಯವಹಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಚಿವ ನಾಗೇಂದ್ರ ರಾಜೀನಾಮೆ ಕೊಟ್ಟಿದ್ದಾರೆ. ಈ ಬಗ್ಗೆ ಡಿಸಿಎಂ ಡಿಕೆಶಿ ಸ್ಪಷ್ಟಪಡಿಸಿದ್ದಾರೆ. ನಾಗೇಂದ್ರ ರಾಜೀನಾಮೆಯ ಬಳಿಕ ಡಿಸಿಎಂ ಮಾತನಾಡಿದರು. ಎಲ್ಲಾ ನಿಗಮದ ಅಧ್ಯಕ್ಷರನ್ನ ಕರೆದು ಮಾತನಾಡ್ತೇನೆ ಅಂತಂದ್ರು ಡಿಸಿಎಂ ಡಿಕೆಶಿ. ಒಪ್ಕೊಂಡು ಇವತ್ತು ಕೊಟ್ಟಿದ್ದಾರೆ. ನಾವೇನು ಅವ್ರಿಗೆ ರಾಜೀನಾಮೆ ಕೊಡಿ ಅಂತ ಹೇಳಲಿಲ್ಲ. ಆಮೇಲೆ ಅವ್ರ ಹತ್ರ ಚರ್ಚೆ ಮಾಡಿದೋ. ಅವರು ನೀವು CBI ಎನ್ಕ್ವೈರಿ ಯಾರು ಕೊಡಿ, FBI ಎನ್ಕ್ವೈರಿ ಕೊಡಿ, ಯಾವುದು ಬೇಕಾದ್ರೂ ಕೊಡಿ, ನಾನಂತೂ ಯಾವ ಥರದ ತಪ್ಪು ಕೂಡ ನಾನು ಮಾಡಿಲ್ಲ. ಆಮೇಲೆ ನಾವು ಕೂಡ ಅನೇಕರ ಹತ್ರ ಚರ್ಚೆ ಮಾಡಿದೋ. ಯಾವ ಮಂತ್ರಿ ಕೂಡ ಅಷ್ಟು ದೊಡ್ಡ ಮೊತ್ತನ ಈ ರೀತಿ ದುರುಪಯೋಗ ಮಾಡಲಿಕ್ಕೆ ಧೈರ್ಯ ಬರುವುದಿಲ್ಲ. ಅಷ್ಟು ಸುಲಭವಾದ ಕೆಲಸ ಅಲ್ಲ. ಬಟ್ ಹಿಂದೆ ಕೆಲವು ಘಟನೆಗಳು ಆಗಿದೆ. BJP ಗೌರ್ಮೆಂಟಲ್ಲಿ ಕೆಲವೆಲ್ಲ ಇಂಥ ಹಣ ವರ್ಗಾವಣೆ ಆಗಿದ್ದು ಕೆಲವೆಲ್ಲ ದಾಖಲೆಗಳು ಬಂದಿದೆ. ಗೊತ್ತಿಲ್ಲದೆ ಗೌಪ್ಯವಾಗಿ ಕೆಲವು ಲೋಕಾಯುಕ್ತಕ್ಕೆ ಹೋಗಿದೆ, ಕೆಲವು ಎನ್ಕ್ವೈರಿ ಆಗಿದೆ, ಕೆಲವು ಹಣ ವಾಪಸ್ಸು ಬ್ಯಾಂಕ್ ಅವ್ರು ಕಳಿಸ್ಕೊಟ್ಟಿದ್ದಾರೆ. ಅಂಥವೆಲ್ಲ ಬೇಕಾದಷ್ಟು ಘಟನೆಗಳಿದೆ. ಅದೆಲ್ಲ ಮುಂದಕ್ಕೆ ನಾವು ಬರ್ತೇವೆ. ಇವನು ಬೇರೆ ನಮ್ಮ ಗೂಳಟಿ ಶೇಖರ್ ಅವ್ರು ಬೇರೆ ಏನೋ ಹೇಳಿದ್ದಾರೆ. ಅದು ಎಲ್ಲ ಚೆಕ್ ಮಾಡಿಸ್ತೀವಿ. ನನಗೆ ಅದು ಸತ್ಯಾಂಶ ಏನು ಗೊತ್ತಿಲ್ಲ. ಅವೆಲ್ಲ ಅಂಥ ಕೇಸ್ಗಳೆಲ್ಲ ನಾವೆಲ್ಲ ಚೆಕ್ ಮಾಡಿ ಮುಂದಕ್ಕೆ ನಾನು ಎಲ್ಲ ಚೇರ್ಮನ್ಗಳಿಗೂ ಕರೆದೊಂದು ಮೀಟಿಂಗ್ ಮಾಡೋಣ ಅಂತ ಇದ್ದೀವಿ. ನಾನು ಅವ್ರಿಗೆಲ್ಲ ಸ್ವಲ್ಪ ಪಾಠ ಹೇಳಬೇಕಾಗಿದೆ. ಈ ರೀತಿ ಎಲ್ಲ ಭಾಳ ಹುಷಾರಾಗಿರಬೇಕು ಅಂತೇಳಿ. ಸುಮ್ಮನೆ ಬಡ್ಡಿ ಆಸೆಗೆ ಕೆಲವು ಬ್ಯಾಂಕ್ಗಳಿಗೆಲ್ಲ ಲೋಕಲೆಲ್ಲ ಹಾಕ್ಬಿಟ್ಟು ತೊಂದರೆ ಆಗ್ತಾಯಿದೆ. ಅದಕ್ಕೆ ಮುಖ್ಯಮಂತ್ರಿಗಳು ಕೂಡ ಫೈನಾನ್ಸ್ ಅವ್ರಿಗೆಲ್ಲ ಏನು ಇನ್ಸ್ಟ್ರಕ್ಷನ್ ಕೊಡಬೇಕಲ್ಲ ಕೊಟ್ಟಿದ್ದಾರೆ. ಸೊ ಜಾಗೃತರಾಗಿ ಎಲ್ಲ ಚೇರ್ಮನ್ಗಳೆಲ್ಲ. ನಾವೇನು ನಾಗೇಂದ್ರ ಅವರ ರಾಜೀನಾಮೆ ಕೇಳಿರ್ಲಿಲ್ಲ, ಅವರಾಗಿಯೇ ಸ್ವಯಂ ಪ್ರೇರಿತವಾಗಿ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ ಅನ್ನೋದು ಡಿಸಿಎಂ ಸ್ಪಷ್ಟನೆ. ಜೊತೆಗೆ ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ್ದೀವಿ ಅಂತಿದ್ದಾರೆ ಡಿಕೆಶಿ. ಹಾಗೆ ಎಲ್ಲಾ ನಿಗಮದ ಅಧ್ಯಕ್ಷರನ್ನು ಕೂಡ ಕರೆದು ಮಾತನಾಡ್ತೇನೆ, ಎಚ್ಚರಿಸ್ತೇನೆ ಎನ್ನುವಂತಹ ಮಾತನ್ನ ಡಿಸಿಎಂ ಡಿಕೆ ಶಿವಕುಮಾರ್ ನುಡಿತಾ ಇದ್ದಾರೆ. ಬಹಳ ಒತ್ತಡ ಇತ್ತು. ವಿಪಕ್ಷ ಬಿಜೆಪಿ ನಾಗೇಂದ್ರ ರಾಜೀನಾಮೆಗಾಗಿ ಒತ್ತಾಯಿಸ್ತಾ ಇತ್ತು. ಜೊತೆಗೆ ಈಗ CBI ಕೂಡ ಈ ಪ್ರಕರಣದಲ್ಲಿ ತನಿಖೆಗೆ ಮುಂದಾದಂತಹ ಹಿನ್ನೆಲೆ ಆಗಬಹುದಾದ ಮತ್ತಷ್ಟು ಮುಜುಗರವನ್ನ ತಪ್ಪಿಸೋದಕ್ಕೆ ನಾಗೇಂದ್ರ ತಲೆದಂಡವಾಗಿದೆ. ಸಿದ್ದರಾಮಯ್ಯ ನಿವಾಸಕ್ಕೆ ತೆರಳಿ ರಾಜೀನಾಮೆ ಪತ್ರವನ್ನ ಸಲ್ಲಿಸಿ ಅಲ್ಲಿಂದ ನಿರ್ಗಮಿಸಿದ್ದಾರೆ ಸಚಿವ ನಾಗೇಂದ್ರ. ಈ ಬಗ್ಗೆ ಡಿಸಿಎಂ ರಿಂದ ಸ್ಪಷ್ಟನೆ ಕೂಡ ಸಿಕ್ಕಿದೆ. ಈ ಬಗ್ಗೆ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಶರತ್. ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಶರತ್, ಅವಾಗ್ಲೇ ಹೇಳ್ತಾ ಇದ್ರಿ, ಈಗ ನಾಗೇಂದ್ರ ಅವರ ತಲೆದಂಡ ಆಗಿದೆ, ರಾಜೀನಾಮೆ ಸಲ್ಲಿಕೆಯಾಗಿದೆ, ವಾಟ್ ನೆಕ್ಸ್ಟ್ ಅನ್ನುವಂತಹ ಪ್ರಶ್ನೆ ಕೂಡ ಮೂಡುತ್ತೆ. ಜೊತೆಗೆ ಇದು ಸ್ವಯಂ ಪ್ರೇರಿತವಾಗಿ ಅವರು ರಾಜೀನಾಮೆಯನ್ನ ಕೊಟ್ಟರು ಅನ್ನುವಂತಹ ಮಾತುಗಳನ್ನ ಡಿಸಿಎಂ ನುಡಿತಾ ಇದ್ರು ಕೂಡ ಸ್ಪಷ್ಟವಾಗುತ್ತೆ. ಒತ್ತಡ ಇತ್ತು. ಆ ಒತ್ತಡದ ಹಿನ್ನೆಲೆಯಲ್ಲಿ ಸರ್ಕಾರಕ್ಕಾಗಬಹುದಾದಂತಹ ಧಕ್ಕೆಯನ್ನ ತಪ್ಪಿಸೋದಕ್ಕೆ, ಮುಜುಗರವನ್ನ ತಪ್ಪಿಸೋದಕ್ಕೆ ಈಗ ರಾಜೀನಾಮೆಯನ್ನ ಪಡೆದಿದೆ ಸರ್ಕಾರ ಅನ್ನೋದು. ಶರತ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಮತ್ತೆ ಸಂಪರ್ಕಿಸುವಂತ ಪ್ರಯತ್ನ ಮಾಡ್ತೀನಿ. ಬಿಜೆಪಿ ಬಹಳ ಒತ್ತಾಯ ಮಾಡ್ತು, ಪ್ರತಿಭಟನೆಯನ್ನ ನಡೆಸಿತು. ಒಂದು ಕಡೆ ವಿಪಕ್ಷದ ಒತ್ತಡ, ಮತ್ತೊಂದೆಡೆ ತನಿಖೆಗೆ ಒಳಪಟ್ಟಂತಹ ಅಧಿಕಾರಿಗಳು ಸಚಿವರ ಹೆಸರನ್ನ ಹೇಳಿದ್ದಾರೆ. ಹಾಗೆ ಸಚಿವರ ಆಪ್ತರನ್ನ ಈಗ ಅರೆಸ್ಟ್ ಮಾಡಿ ವಿಚಾರಣೆಗೊಳಪಡಿಸಲಾಗ್ತಾ ಇದೆ. ಈ ಎಲ್ಲ ಬೆಳವಣಿಗೆಯ ಹಿನ್ನೆಲೆಯಲ್ಲಿ ಮುಜುಗರ ಹೆಚ್ಚಳವಾದ ಬೆನ್ನಲ್ಲೇ ಈಗ ನಾಗೇಂದ್ರ ತಲೆದಂಡವಾಗಿದೆ. ಸಿದ್ದರಾಮಯ್ಯ ಸರ್ಕಾರದ ಮೊದಲ ವಿಕೆಟ್ ಪತನವಾಗಿದೆ.
ವಾಲ್ಮೀಕಿ ನಿಗಮದ ಬಹುಕೋಟಿ ಅವ್ಯವಹಾರ, ಹಣ ಅಕ್ರಮವಾಗಿ ವರ್ಗಾವಣೆಯಾಗಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಗೇಂದ್ರ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ನಮ್ಮ ರಿಪೋರ್ಟರ್ ಶರತ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಶರತ್, ನಿಜಕ್ಕೂ ಕ್ಲೈಮ್ಯಾಕ್ಸ್ ಅಂತ ಸಚಿವ ನಾಗೇಂದ್ರ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ಸ್ವಯಂ ಪ್ರೇರಿತವಾಗಿ ಅವರು ಸಲ್ಲಿಸಿದ್ದಾರೆ ಅನ್ನೋದು ಡಿಕೆಶಿ ಮಾತಾದ್ರು. ಅವರಿಗೆ ಸೂಚನೆ ಕೊಟ್ಟು ಸರ್ಕಾರಕ್ಕಾಗಿರೋ ಮುಜುಗರ ತಪ್ಪಿಸೋದಕ್ಕೆ ಈ ತಲೆದಂಡ ಆದದ್ದು ಸ್ಪಷ್ಟ ಆಗ್ತಾ ಇದೆ. ಆದ್ರೆ ಇಲ್ಲಿಗೆ ನಿಲ್ಲಲ್ಲ, ಮುಂದೆ ಸಿಬಿಐ ಎನ್ಕ್ವೈರಿ ಆಗುತ್ತೆ. ಜೊತೆಗೆ ಡಿಸಿಎಂ ಒಂದು ಮಾತು ಹೇಳಿದ್ರು, ಬೇರೆ ನಿಗಮದ ಅಧ್ಯಕ್ಷರನ್ನ ನನಗೆ ಕರೆದು ಮಾತನಾಡ್ತೀನಿ ಅಂದ್ರೆ ಎಲ್ಲೋ ಒಂದು ಕಡೆ ನಡುಕ ಹುಟ್ಟಿದ್ಯಾ ಸರ್ಕಾರಕ್ಕೆ ಅಂತ. ಖಂಡಿತ ಪ್ರತಿಮಾ, ಯಾಕೆಂತಂದ್ರೆ ಈಗಷ್ಟೇ ಸರ್ಕಾರ ರಚನೆ ಆಗಿ ಈ ಥರದ ಒಂದು ಪ್ರಕರಣ ಆಗಿದೆ ಅಂದರೆ ನಿಜಕ್ಕೂ ಕೂಡ ರಾಜ್ಯ ಸರ್ಕಾರಕ್ಕೆ ದೊಡ್ಡ ಮುಜುಗರ. ಈ ದೊಡ್ಡ ಮುಜುಗರಕ್ಕೆ ಒಂದು ಸಣ್ಣ ಬ್ರೇಕ್. ಇದು ಈಗ ಸಚಿವ ಸ್ಥಾನಕ್ಕೆ ರಾಜೀನಾಮೆ ತೆಗೆದುಕೊಳ್ತಿರೋದು. ಸರ್ಕಾರವೇನೋ ಸ್ವಯಂ ಪ್ರೇರಿತವಾಗಿ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ರು, ಸ್ವಯಂ ಪ್ರೇರಿತವಾಗಿ ಅವರೇ ಮುಂದಾಗಿದ್ದಾರೆ ಅಂತ. ಆದರೆ ಅದು ಸ್ವಯಂ ಪ್ರೇರಿತವಾಗಿ ಅಲ್ಲ. ಈ ಕಳೆದ ಒಂದು ವಾರದಿಂದನೂ ಕೂಡ ಸಾಕಷ್ಟು ಪ್ರಯಾಸನ ಆಯಿತು. ಸ್ವತಃ ನಾಗೇಂದ್ರ ಅವರೇ ದೆಹಲಿ ಮಟ್ಟಕ್ಕೂ ಹೋಗಿ ಬಂದಿದ್ದರು. ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರನ್ನು ಕೂಡ ಭೇಟಿಯಾಗಿ ಬಂದರು. ನಿನ್ನೆ ತಡರಾತ್ರಿ ಮುಖ್ಯಮಂತ್ರಿಗಳ ನಿವಾಸದಲ್ಲಿ 2 ಗಂಟೆ ಚರ್ಚೆ ಆಗಿದೆ. ಅದರ ಹಿಂದೆಯೂ ಕೂಡ ಸಿದ್ದರಾಮಯ್ಯನವರು ಕೂಡ ಹಿರಿಯ ಸಚಿವರನ್ನ ತಮ್ಮ ಮನೆಗೆ ಕರೆಸ್ಕೊಂಡು ಅಲ್ಲೂ ಕೂಡ ಚರ್ಚೆಯನ್ನು ನಡೆಸಿದರು. ಈಗ ಈ ಸಮಯದಲ್ಲಿ ನಾಗೇಂದ್ರ ಅವರಿಂದ ರಾಜೀನಾಮೆ ತೆಗೆದುಕೊಂಡ್ರೆ ಹೇಗೆ, ಮುಂದೇನು ಅಂತ. ಈಗಾಗಲೇ ಎಲೆಕ್ಷನ್ ಆಯಿತು, ರಿಸಲ್ಟ್ ಆಯಿತು, ಇನ್ನೇನೂ ಇಲ್ಲ. ಈಗ BJP ಕೂಡ ದೊಡ್ಡ ಮಟ್ಟದ ಹೋರಾಟದ ಎಚ್ಚರಿಕೆಯನ್ನು ಕೊಟ್ಟಿತ್ತು. ಸೊ ಇದ್ರ ನಡುವೆ ಒಂದು ಕಡೆ ಸ್ವಪಕ್ಷದವರು ಕೂಡ ಆಗ್ರಹವನ್ನು ಮಾಡ್ತಾ ಇದ್ರು. ಒಂದು ವೇಳೆ ಈ ರೀತಿಯಾದಂಥ ಆರೋಪ ಕೇಳಿ ಬಂದಿದ್ದರೆ ಮುಂದೆ ಕ್ಲೀನ್ ಚೀಟ್ ಆದಾಗ ಬೇಕಾದ್ರೆ ಅವ್ರನ್ನ ಮತ್ತೆ ಸಂಪುಟಕ್ಕೆ ಕರ್ಕೊಳ್ಳಿ. ಈ ಕ್ಷಣಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ ಅಂತ ತೋರಿಸ್ಕೊಳ್ಳೋದಕ್ಕೆ ರಾಜೀನಾಮೆ ಪಡೀರಿ ಅಂತ ಯಾರು ಕೂಡ ಮಾಧ್ಯಮಗಳ ಮುಂದೆ ಬಂದು ಈ ಮಾತುಗಳನ್ನು ಹೇಳಿಲ್ಲ. ಆದರೆ ಸಚಿವರು ಮತ್ತು ಕೆಲ ಶಾಸಕರು CMಗೆ ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಈಗ ಏನು ಆರೋಪ ಕೇಳಿ ಬಂದಿದೆ, ಆ ಡೆತ್ ನೋಟಲ್ಲಿ ಅವರ ಹೆಸರು ಕೂಡ ಉಲ್ಲೇಖ ಆಗಿರುವಂಥದ್ದು. ಒಂದು ವೇಳೆ ಉಲ್ಲೇಖ ಆಗಿರಲಿಲ್ಲ ಅಂದಿದ್ರೆ ಬೇರೆ ಮಾತಾಗಿತ್ತು. ಈಗ ಉಲ್ಲೇಖ ಕೂಡ ಆಗಿರುವಂಥದ್ದು. ಈ ಹಿಂದೆ ಇದೇ ಕಾಂಗ್ರೆಸ್ ಶಾಸಕರು ಮತ್ತು ಸಚಿವರುಗಳು ಈಶ್ವರಪ್ಪನವರ ಪ್ರಕರಣದಲ್ಲಿ ಹೋರಾಟವನ್ನು ಮಾಡಿದ್ರು, ಪ್ರತಿಭಟನೆಗಳನ್ನು ಮಾಡಿದ್ರು. ಅವಾಗ ಒಂದು ಸ್ಟ್ಯಾಂಡ್, ಈಗ ಒಂದು ಸ್ಟ್ಯಾಂಡ್ ಹತ್ತರ ಆಗುತ್ತೆ. ಆ ರೀತಿ ಆಗಂಥ ಮುಜುಗರವನ್ನು ಮೊದಲು ತಪ್ಪಿಸಬೇಕು ಅನ್ನೋದು ಸ್ವತಃ ಶಾಸಕರು ಸಚಿವರದ ಆಗ್ರಹ ಆಗಿತ್ತು. ಇನ್ನೊಂದು ಕಡೆ CBI ಕೂಡ ಎಂಟ್ರಿ ಆಗ್ತಾ ಇತ್ತು. ಸೊ ಇವೆಲ್ಲ ಮುಜುಗರ, CBI ಎಂಟ್ರಿ ಆದಮೇಲೆ ರಾಜೀನಾಮೆ ತೆಗೆದುಕೊಂಡ್ರೆ ಬೇರೆ ರೀತಿ ಅರ್ಥ ಆಗುತ್ತೆ. ಸೊ ಅದಕ್ಕಿಂತ ನಾವು ಮುಂಚೆನೇ ತೆಗೆದುಕೊಳ್ಬೇಕು ಅನ್ನೋದು ಅಭಿಪ್ರಾಯ ಕೇಳಿ ಬಂದ ಹಿನ್ನೆಲೆಯಲ್ಲಿ SIT ರಚನೆ ಆದರೂ ಕೂಡ ಭಾಳಷ್ಟು ಸರಿ ಮುಖ್ಯಮಂತ್ರಿಗಳನ್ನು ನಾವು ಮಾತಾಡಿಸ್ತಾ ಹೇಳ್ತಾ ಇದ್ರು, SIT ರಿಪೋರ್ಟ್ ಬರಲಿ. ಇವತ್ತು ಬೆಳಿಗ್ಗೆಯೂ ಕೂಡ ಮುಖ್ಯಮಂತ್ರಿಗಳು ಒಂದು ಮಾತನ್ನು ಹೇಳಿದ್ರು, ವರದಿ ಬರಲಿ ಆಮೇಲೆ ನೋಡೋಣ ಅಂತ. ಸೊ ನಿನ್ನೆ ಕಡೆ ಎಲ್ಲವೂ ಡಿಸೈಡ್ ಆಗಿದೆ. ಈಗ ಸದ್ಯಕ್ಕೆ ರಾಜೀನಾಮೆಯನ್ನು ಕೊಡಿ, ಮುಂದೆ ನೋಡೋಣ. ಒಂದು ವೇಳೆ ಕ್ಲೀನ್ ಚೀಟ್ ಆದಂಥ ಸಂದರ್ಭದಲ್ಲಿ, ಈ ಹಿಂದೆ ಮುಖ್ಯಮಂತ್ರಿಗಳಂದರೆ ಸಿದ್ದರಾಮಯ್ಯನವರು ಈ ಹಿಂದಿನ ಅವಧಿಯಲ್ಲಿ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಅವರ ಸಂಪುಟದಲ್ಲಿ ಸಚಿವರಾದಂಥ KJ ಜಾರ್ಜ್ ಅವ್ರ ಮೇಲೂ ಕೂಡ ಇಂಥದ್ದೇ ಬೇರೆ ಪ್ರಕರಣದಲ್ಲಿ ಶರತ್ ಮತ್ತೆ ಸಂಪರ್ಕಿಸ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.